ಅನೂಪ್, ನಿಮಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತಂದರೆ ಏನು ಅಂತ ಗೊತ್ತಾ? ಇದ್ರ ಬಗ್ಗೆ ನಾನು ಯಾವತ್ತೂ ಕೇಳೇ ಇಲ್ಲಪ್ಪ. ಏನು ವಿಷಯ ಇವೆಲ್ಲ? ಅಲ್ಲ, ನಮಗೆ ಇವಾಗ ಒಂದು ತಂಡ ಬಂದಿದೆ, ಬೆಂಗಳೂರಿಂದ ಬರ್ತಿದ್ದಾರಂತೆ. ಸೊ ಅವರು ನಮಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ತಂಡ ಅಂತ ತಿಳಿಸ್ತೀರಾ? ಅವರು ಸರ್ಟಿಫೈಡ್ ಪ್ಲ್ಯಾನರಾ? ಹೌದು. ಓ, ಹಾಗಂದ್ರೆ ಕರಿಯೋಣ. ಅವರು ಸುನಿಲ್ ಮತ್ತು ಅವ್ರ ಧರ್ಮಪತ್ನಿ ಬಂದಿದ್ದಾರಂತೆ. ಅವ್ರು ಏನು ಹೇಳ್ತಾರೆ ಅಂತ ಒಂಚೂರು ಕೇಳ್ಕೊಂಡು ಬರೋಣವಾ? ಖಂಡಿತವಾಗ್ಲು. ವಿನ್ನೆಸ್ಟ್ ಅವರು ತಂಡದ ಮೇಲೆ ಬರಬೇಕಾಗಿ ವಿನಂತಿ. ನಮಸ್ಕಾರ. 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 ಥ್ಯಾಂಕ್ ಯು. ಮಾತಾಡ. ಸಮಸ್ತ NRI ಮತ್ತು ರೈನ್ಮೆನ್ ಕನ್ನಡ ಸಂಘದವ್ರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳು. ರೈಟ್, ಸಾಕಷ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವಗಳನ್ನ ನೋಡ್ತಾ ಇದ್ದೀನಿ. ಭಾಳ ಖುಷಿ ಆಯಿತು. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಖುಷಿಯಾಗುತ್ತೆ. ಫ್ರಾಂಕ್ಫರ್ಟ್ ಜರ್ಮನಿನಲ್ಲಿ ಒಂದು ಕನ್ನಡ ಸಂಘ ನೋಡಿ, ಎಲ್ಲ ಒಂದು ಪುಟ್ಟದಾದಂಥ ಕನ್ನಡ ಊರನ್ನೇ ಕಂಡಂಗೆ ಆಗ್ತಾ ಇದೆ. ಸೊ PV ಕಾಳಿಂಗರಾಯರು ಒಂದು ಒಳ್ಳೆ ಹಾಡು ಹೇಳ್ತಾರೆ, ಉದಯವಾಗಲಿ ಚೆಲ್ಲುವ ಕನ್ನಡ ನಾಡು ಅಂತ. ಹಾಗೆ ಇಲ್ಲಿ ನೀವು ಜರ್ಮನಿನಲ್ಲಿ ಬಂದು ಒಂದು ಪುಟ್ಟ ಕನ್ನಡ ಊರನ್ನು ಕಟ್ಟಿದ್ದೀರಾ, ಭಾಳ ಖುಷಿ ಆಗುತ್ತೆ. ಸೊ ಇವತ್ತು ನನ್ನನ್ನು ಇಲ್ಲಿ ಕರೆಸಿರೋದು ಒಂದು 5-6 ನಿಮಿಷ ನಿಮ್ಮೊಳಗೆ ಒಳ್ಳೆ ಆರ್ಥಿಕ ವಿಚಾರದಲ್ಲಿ, ಆರ್ಥಿಕ ವಲಯದ ವಿಚಾರವನ್ನು ಮಾತಾಡೋಣ ಅಂತ. ರೈಟ್, ಹೇಗೆ ಹಣವನ್ನು ಹೂಡಿಕೆ ಮಾಡಬೇಕು, ಹಣನ ಹೇಗೆ ಹೂಡಿಕೆ ಮಾಡೋದ್ರಿಂದ ನೀವು ಹೇಗೆ ಶ್ರೀಮಂತಿಕೆಗೆ ದಾಪುಗಾಲ ನೀಡ್ಬೋದು ಅಂತ ಒಂದು ನಾಣ್ಣುಡಿ ಮೂಲಕ ನಾನು ಪ್ರಾರಂಭ ಮಾಡ್ತೀನಿ. ಫಸ್ಟ್ ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಆನಂತರ ಕನ್ನಡದಲ್ಲಿ ಹೇಳ್ತೀನಿ. ಇಫ್ ಯು ಡು ನಾಟ್ ಫೈಂಡ್ ಎ ವೇ ಟು ಮೇಕ್ ಮನಿ ವೈಲ್ ಯು ಆರ್ ಅಸ್ಲೀಪ್, ಯು ಮೇ ಹ್ಯಾವ್ ಟು ವರ್ಕ್ ಅಂಟಿಲ್ ಯು ಡೈ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ರೈಟ್, ಕನ್ನಡದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ನಿದ್ರಾವಸ್ಥೆಯಲ್ಲಿ ಹಣವನ್ನು ಕೆಲಸ ಮಾಡಿಸ್ತಕ್ಕಂಥ ಕೌಶಲ್ಯವನ್ನು ನಾವು ಪಡ್ಕೊಳ್ದೇ ಇದ್ದಲ್ಲಿ ಶಾಶ್ವತವಾಗಿ ಹಣಕ್ಕೆ ಜೀದ್ದಾಳಾಗ್ಬಿಡ್ತೇವೆ. ಇನ್ನೊಂದ್ಸಲ ಹೇಳ್ತೀನಿ, ನಿದ್ರಾವಸ್ಥೆಯಲ್ಲಿ ಹಣವನ್ನು ಕೆಲಸ ಮಾಡ್ತಕ್ಕಂಥ ಕೌಶಲ್ಯವನ್ನು ನಾವು ಪಡ್ಕೊಳ್ದೇ ಇದ್ದಲ್ಲಿ ಶಾಶ್ವತವಾಗಿ ಹಣಕ್ಕೆ ಜೀದ್ದಾಳಾಗ್ಬಿಡ್ತೇವೆ. ಏನಪ್ಪ ಇದ್ರ ಅರ್ಥ ಅಂತ ಹೇಳಿದ್ರೆ, ನೋಡಿ, ಹಣದ ವಿಚಾರ ಬಂದಾಗ ಅಸೆಟ್ ಕ್ಲಾಸ್ ಅಂತ ಹೇಳ್ತಾರೆ. ಕೆಲವು ಪದಗಳನ್ನ ನಾನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ, ಸೊ ದಯವಿಟ್ಟು ಕ್ಷಮಿಸಿ. ರೈಟ್, ಅಸೆಟ್ ಕ್ಲಾಸ್ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಕಾರಿಗೆ 4 ಚಕ್ರ ಇರೋ ಹಂಗೆ ಒಂದು ಕಡೆ ಈಕ್ವಿಟಿ ಇದೆ, ಮತ್ತೊಂದು ಕಡೆ ಡೆಟ್ ಇದೆ, ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ಇದೆ, ಇನ್ನೊಂದು ಕಡೆ ಕಮಾಡಿಟಿ ಅಂತೀವಿ. ಈಕ್ವಿಟಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ರೈಟ್, ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ಷೇರು ಮಾರುಕಟ್ಟೆ ಆಗ್ಬೋದು. ಈ ಈಕ್ವಿಟಿನಲ್ಲಿ ತುಂಬ ವೈವಿಧ್ಯಮಯತೆ ಇದೆ. ಸೊ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ದೊಂದು ಸ್ಟಾಲ್ ಇರುತ್ತೆ. ಇವತ್ತು ನಾನು ಸುಮಾರು ಒಂದು 5-6 ಗಂಟೆ ನಿಮ್ಮೊಡನೆ ಇರ್ತೇನೆ. ಸೊ ನೀವು ಬಂದು ನನ್ನ ನೇರವಾಗಿ ಸಂಪರ್ಕ ಮಾಡ್ಬೋದು. ಈಕ್ವಿಟಿಯಲ್ಲಿ ಹೂಡಿಕೆ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಡಿವಿಡೆಂಟ್ ಸಿಗುತ್ತೆ. ಸೊ ನೀವು ಕಂಪ್ನಿನಲ್ಲಿ ಇವಾಗೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಈ ಸ್ಟಾಪ್ಸ್ ಅಂತ ಕೊಡ್ತಾರೆ, ರೈಟ್, ಎಂಪ್ಲಾಯ್ಮೆಂಟ್ ಸ್ಟಾಕ್ ಆಪ್ಷನ್ಸ್ ಅಂತ. ಅದೇ ರೀತಿ ಡಿವಿಡೆಂಟ್ಸ್ ಬರ್ತಾ ಇರುತ್ತೆ. ಸೊ ಅದೇ ರೀತಿ ಡೆಟ್ಟಲ್ಲಿ ಹೂಡಿಕೆ ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ? ಸೊ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಸೆಟ್ ಕ್ಲಾಸ್ ಇಂಡಿಯಾದಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಫಿಕ್ಸ್ಡ್ ಡಿಪಾಸಿಟ್ಸು, ಪೋಸ್ಟ್ ಆಫೀಸು, NCDಸು, ಬಾಂಡ್ಸು, ಗೌರ್ಮೆಂಟ್ ಸೆಕ್ಯೂರಿಟೀಸು, ಟ್ರೆಷರಿ ಬಿಲ್ಸು ಭಾಳ ಜನ ಇಷ್ಟಪಡ್ತಾರೆ. ಇಲ್ಲಿ ಜರ್ಮನಲ್ಲಿ ಒಂದು 3.5% ಬಡ್ಡಿ ಕೊಡ್ತಾ ಇದೆ, ಆದರೆ ನಮ್ಮ ದೇಶದಲ್ಲಿ ಒಂದು 7-8% ಬಡ್ಡಿ ಸಿಗ್ತಾ ಇದೆ. ಸೊ ಇದಕ್ಕೆ ನಾವು ಇಂಟ್ರೆಸ್ಟ್ ಇನ್ಕಮ್ ಅಂತ ಹೇಳ್ತೀವಿ. ನಂತರದ ಪಾಲುದಾರಿಕೆ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚು ಇಷ್ಟಪಡ್ತಕ್ಕಂಥ ಒಂದು ಅಸೆಟ್ ಕ್ಲಾಸ್ ಯಾವುದಪ್ಪ ಅಂತ ಹೇಳಿದ್ರೆ ಗೋಲ್ಡ್, ಎಲೋಮೆಂಟಲ್ ಅಂತ ಹೇಳ್ತೀವಿ. ಸೊ ಇದು ಒಂಥರ ಎಲ್ಲರೂ ನಾವು ಇಷ್ಟಪಡ್ತೀವಿ, ಆದರೆ ದೇಶಕ್ಕೆ ಇದು ಹೊರೆ ಆಗಿದೆ. ಇದರಲ್ಲೂ ಕೂಡ ಡಿವಿಡೆಂಡ್ ಸಿಗುತ್ತೆ, ಆದರೆ ತುಂಬ ಅಲ್ಪ ಬಡ್ಡಿ ಸಿಗ್ತಾ ಇದೆ, ತುಂಬ ವೊಲಟಾಲಿಟಿ ಇರುತ್ತೆ. ಆದರೂ ನಾವು ಇದನ್ನು ಭಾಳ ಇಷ್ಟಪಡೋವಂಥ ಒಂದು ಅಸೆಟ್ ಕ್ಲಾಸ್ ಗೋಲ್ಡ್. ಕಮಾಡಿಟಿ ಅಂದರೆ ಬರೀ ಗೋಲ್ಡ್ ಒಂದೇ ಅಲ್ಲ, ನಿಕ್ಕಲ್ ಆಗ್ಬೋದು, ಕಾಪರ್ ಆಗ್ಬೋದು, ಸಿಲ್ವರ್ ಆಗ್ಬೋದು, ಪ್ಲಾಟಿನಮ್ ಆಗ್ಬೋದು. ಅದೇ ರೀತಿಯಾಗಿ ಮೆಟಲ್ ಕಮಾಡಿಟಿ, ನಾನ್ ಮೆಟಲ್ ಕಮಾಡಿಟಿ ಅಂತ ಹೇಳ್ತೀವಿ. ಆಗ್ರಿ ಬೇಸ್ಡ್ ಕಮಾಡಿಟೀಸ್ ಇದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವಿ ಹ್ಯಾವ್ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟಲ್ಲಿ ಕಮರ್ಷಿಯಲ್, ರೆಸಿಡೆನ್ಷಿಯಲ್, ಹೀಗೆ ಅನೇಕ ರೀತಿಯಲ್ಲಿ ವಿಂಗಡಣೆ ಆಗುತ್ತೆ. ಅಗ್ರಿಕಲ್ಚರಲ್ ಬೇಸ್ಡ್ ಇನ್ಕಮ್ ಅಂತ.
ಸೊ ಇಂಡಿಯಾದಲ್ಲಿ ಸುಮಾರು 1979ರಿಂದ ಈಕ್ವಿಟಿ ತಲೆ ಎತ್ತಿದೆ. ನಮ್ಮಲ್ಲಿ ಕನ್ನಡದಲ್ಲಿ ಸೂಚ್ಯಂಕ ಅಂತ ಹೇಳ್ತೀವಿ. ಅವತ್ತು 100 ಅಂಕಗಳಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಹತ್ತತ್ರ 86,000ಕ್ಕೆ ಬಂದು ಈಗ ಮಾರ್ಕೆಟ್ ಸ್ವಲ್ಪ ಒಂದು ಲಾಸ್ಟ್ 1 ವೀಕ್ ನೀವೇನಾದರೂ ಇಂಡಿಯನ್ ಮಾರ್ಕೆಟ್ಸ್ನ ಗಮನಿಸ್ತಾ ಇದ್ರೆ ಮಾರ್ಕೆಟ್ ಸುಮಾರು 86,000ದಿಂದ 77-78,000 ಬಂದಿದೆ. ಅಂದರೆ ನಿಜವಾಗ್ಲೂ ಹೂಡಿಕೆ ಮಾಡಲಿಕ್ಕೆ ಭಾಳ ಪ್ರಶಸ್ತವಾದಂಥ ಸಮಯ, ರೈಟ್? ನಾವು ಸಾಕಷ್ಟು ಜನ ಮಾರ್ಕೆಟ್ ಬೀಳಲಿ ಅಂತ ಕಾಯ್ತಾ ಇರ್ತೀವಿ. ಇಂಡಿಯಾದಲ್ಲಿ ಈಗ ಮಾರ್ಕೆಟ್ ಒಂದು 10% ಬಿದ್ದಿದೆ. ಇನ್ನೊಂದು 2-3 ವಿಚಾರ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇಡೀ ಪ್ರಪಂಚದಲ್ಲಿ ಇವತ್ತು ಯಾವುದಾದ್ರೂ ಸುರಕ್ಷಿತವಾದಂಥ ರಾಷ್ಟ್ರ, ಎಸ್ಪೆಷಲಿ ಹೂಡಿಕೆ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಬೇಕು, ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅನ್ನೋಂಗಿದ್ರೆ ಅದು ನಮ್ಮ ಭಾರತ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ. ನೀವು ಚಪ್ಪಾಳೆ ಕೂಡ ತಟ್ಬೋದು. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಇವತ್ತು ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಾ ಇದೆ, ಅದರದ್ದು ಎಫೆಕ್ಟು ಜರ್ಮನಿಗಾಗಿದೆ, ರೈಟ್? ಎನರ್ಜಿ ಸಪ್ಲೈ ಚಾಲೆಂಜ್ ಆಗಿದೆ. ಅದೇ ರೀತಿಯಾಗಿ ಚೈನಾ ಮತ್ತು ಇನ್ನೊಂದು ಕಡೆ US ನಡುವೆ ಎಲ್ಲೋ ಒಂದು ಕಡೆ ಕಿತ್ತಾಟ ಇದೆ. ಅದೇ ರೀತಿಯಾಗಿ ಇಸ್ರೇಲ್ ಹಮಾಸ್, ರೈಟ್? ಅಲ್ಲೂ ಕೂಡ ಕ್ರೂಡ್ ಆಯಿಲ್ ಎಫೆಕ್ಟ್ ಆಗ್ತಾ ಇದೆ ಇಡೀ ಪ್ರಪಂಚಕ್ಕೆ. ಆದರೆ ಇದರ ನಡುವೆ ಒಂದು ದೇಶ ಸುಂದರವಾಗಿ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ. ಇನ್ನೂ 15 ವರ್ಷ ನಮ್ಮ ಭಾರತಕ್ಕೆ ಭಾಳ ಒಳ್ಳೆ ಭವಿಷ್ಯ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ 20ರಿಂದ 30 ವರ್ಷದ ಜನ ಏನಿದ್ದಾರೆ ಇವರು 75% ಇದ್ದಾರೆ. ಇಂಡಿಯಾ ಆಸ್ ಎ ಪಾಪ್ಯುಲೇಷನ್ ಆಫ್ 145 crore, 145 ಕೋಟಿ ಜನಸಂಖ್ಯೆ ಇದ್ದೀವಿ. ಇದರಲ್ಲಿ ಸುಮಾರು 70% ಜನ ಯುವಕರಿದ್ದಾರೆ. ಇಂಡಿಯಾ ಇಸ್ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ಇಂಗ್ಲೀಷ್ ಸ್ಪೀಕಿಂಗ್ ಪೀಪಲ್. ನೀವೆಲ್ಲ ಯಾಕೆ ಇಲ್ಲಿ ನೆಲೆಸಿದ್ದೀರಾ, ಯಾತಕ್ಕೆ ಇಲ್ಲಿ ವೃದ್ಧಿ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಡಾಪ್ಟಬಿಲಿಟಿ, ಇಂಗ್ಲೀಷ್ ಸ್ಪೀಕಿಂಗ್ ಎಬಿಲಿಟಿ. ಎಸ್ಪೆಷಲಿ ನಮ್ಮ ಕನ್ನಡಿಗರಲ್ಲಿ US ನಲ್ಲೂ ಎಲ್ಲ ಭಾಳ ಹೆಚ್ಚು ಕಡೆ ಎಲ್ಲೇ ಹೋದರೂ ಸಹ ಇಂಡಿಯನ್ಸ್ ಇವತ್ತು ತಲೆ ಎತ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ವಿ ಆರ್ ಅಡಾಪ್ಟಬಲ್ ಟು ಎನಿ ಪ್ಲೇಸ್, ಎನಿ ಸರ್ಕಮ್ಸ್ಟೆನ್ಸಸ್, ಎನಿ ಡೆಮೋಗ್ರಫಿ, ಎನಿ ಜಿಯೋಗ್ರಫಿ, ಎನಿ ಕೈಂಡ್ ಆಫ್ ಕಲ್ಚರ್. ಅದು ನಮ್ಮ ಭಾರತದ ಒಂದು ವೈಶಿಷ್ಟ್ಯತೆ. ಸೊ ಇಂಡಿಯಾ ಇಸ್ ಒನ್ ಆಫ್ ದ ಮೋಸ್ಟ್ ಫ್ಯಾಸಿನೇಟಿಂಗ್ ಎಕಾನಮೀಸ್ ಬಿಕಾಸ್ ಆಫ್ ಯಾವುದು ನಮಗೆ ಶಾಪ ಆಗಿತ್ತು ಇವತ್ತು ವರ ಆಗಿದೆ. ಏನಪ್ಪ ಅದು ಅಂತ ಹೇಳಿದ್ರೆ ಜನಸಂಖ್ಯೆನೇ ನಮಗೆ ವರ. ಮತ್ತು ಎಲ್ಲ ಸೆಗ್ಮೆಂಟ್ಸು ಇಂಡಿಯಾದಲ್ಲಿ ವೃದ್ಧಿ ಆಗ್ತಾ ಇದೆ. ನಮ್ಮ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಬರೀ $2,500 ಇದೆ ಕಂಪೇರ್ಡ್ ಟು ಚೈನಾ, ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಕಂಟ್ರೀಸ್. ಇಂಡಿಯಾಗಿನ 5 ಪಟ್ಟು ಮೇಲೆ ಇದೆ. ಆದರೆ ಅವ್ರು ಇದೇ ರೀತಿ ಇದ್ದಾಗ $2,500 ಪರ್ ಕ್ಯಾಪಿಟಲ್ ಇರಬೇಕಾದ್ರೆ ಒಂದು 5-10 ವರ್ಷದಲ್ಲಿ ಅವರೊಂದು 10,000 ಪರ್ ಕ್ಯಾಪಿಟಲ್ ಆಗೋಯ್ತು. ಅಂಥ ಒಂದು ವಸ್ತುಸ್ಥಿತಿಯಲ್ಲಿದ್ದೀವಿ. ಇವತ್ತು ಚೈನಾ ಸಾಕಷ್ಟು ಅವಕಾಶಗಳನ್ನು ಕಳ್ಕೊಂಡಿದೆ ಬಿಕಾಸ್ ಆಫ್ ಕೋವಿಡ್. ಭಗವಂತ ಎಲ್ಲೋ ಒಂದು ಕಡೆ ವರ, ಕೋವಿಡ್ ಇಸ್ ನಾಟ್ ಎ ನೆಗೆಟಿವ್, ಕೋವಿಡ್ ಇಸ್ ಎ ಪಾಸಿಟಿವ್. ಅಲ್ಲಿ ಶಾಪ ಆಯಿತು, ಇಂಡಿಯಾಗೆ ಸಾಕಷ್ಟು ಆಪರ್ಚುನಿಟೀಸ್ ಬಂದಿದೆ. ದೇಶ, ಇಡೀ ಪ್ರಪಂಚ ಇಂಡಿಯಾ ನಂಬ್ತಾರೆ ಇವತ್ತು. ಯಾಕಂದರೆ ಈ ಇತಿಹಾಸ ತಿರುಗಿ ನೋಡಿದ್ರೆ ಇಂಡಿಯಾ ಯಾವತ್ತು ಯಾರ ಮೇಲೆ ಯುದ್ಧವನ್ನು ಮಾಡಿಲ್ಲ, ರೈಟ್? ಇದುವರೆಗೂ ನಾವು ಯಾರನ್ನು ಕಾಲು ಕೇರ್ಕೊಂಡು ಯುದ್ಧಕ್ಕೆ ಹೋಗಿಲ್ಲ. ಸೊ ವಿ ಆರ್ ಎ ಪೀಸ್ ಲವಿಂಗ್ ನೇಷನ್. ಎಂಟೈರ್ ವರ್ಲ್ಡ್ ವಾಂಟ್ಸ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ಇಡೀ ಇವತ್ತು ಭೂಮಂಡಲ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತವಕದಿಂದ ಕಾಡ್ತಾ ಇದೆ. ಅದು ವೋಲ್ಸ್ ವ್ಯಾಗನ್ ಆಗ್ಬೋದು, ಮತ್ತೊಂದು ಜರ್ಮನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗ್ಬೋದು, BMW ಆಗ್ಬೋದು, ಮರ್ಸಿಡೀಸ್ ಬೆನ್ಸ್ ಆಗ್ಬೋದು. ಎವ್ರಿಬಡಿ ವಾಂಟ್ಸ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ಹ್ಯೂಜ್ ಮನಿ. ಇವತ್ತು ಇಂಡಿಯಾದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೂಡಿಕೆ ಮಾಡಿಲ್ಲ ಅಂದರೂ ನಮ್ಮ ದೇಶ ಅದೇ ರೀತಿ ಅದೇ ಸ್ವಾಭಾವಿಕವಾದ ಪ್ರಗತಿ ಸಾಧಿಸ್ತಾ ಇದೆ. ಸೊ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಇಂಡಿಯಾ, ವೈ ಇಂಡಿಯಾ ಇಸ್ ಅ ಮೋಸ್ಟ್ ಪ್ರಿಫರ್ಡ್ ಡೆಸ್ಟಿನೇಷನ್, ಹೌ ಇಂಡಿಯಾ ಕ್ಯಾನ್ ಜನರೇಟ್ 15-20% ಕೈಂಡ್ ಆಫ್ ರಿಟರ್ನ್ಸ್, ರೈಟ್? ಪ್ಲೀಸ್ ಟಾಕ್ ಟು ಮೀ, ಟೇಕ್ ಅಡ್ವಾಂಟೇಜ್ ಆಫ್. ಎಕ್ಸ್ಕ್ಲೂಸಿವ್ಲಿ ಇವತ್ತು ಈ ಒಂದು ಉದ್ದೇಶಕ್ಕೋಸ್ಕರ ನಾನು ಬಂದಿದ್ದೀನಿ ಇಲ್ಲಿ, ರೈಟ್? ಸಂಜೆ ಸುಮಾರು 6 ಗಂಟೆವರೆಗೂ ನಾನು ಇರ್ತೀನಿ. ಐ ಕ್ಯಾನ್, ಇಫ್ somebody seriously wants to invest in India, one of the most amazing opportunities in the entire world, please come and talk to me. No obligation, but I would love to pass on my 20 years of wisdom. 20 ವರ್ಷದ ನಾನು ಈ ವೃತ್ತಿಯಲ್ಲಿದ್ದೀನಿ. ರಿಯಾಜ್ ಬೈ ರೀಸೆಂಟಾಗಿ 20 ವರ್ಷದಲ್ಲಿ ಹೂಡಿಕೆ ಯಾವತ್ತೂ ಅವರು ಒಂದು ಒಳ್ಳೆ ಹೂಡಿಕೆ ಮಾಡಿರಲಿಲ್ಲ. ಸೊ ನಮ್ಮ ಮೂಲಕ ಹೂಡಿಕೆನೂ ಸಹ ಮಾಡಿದ್ರು. ನಮ್ಮ ಮೂಲಕ ಅವರು ಅವ್ರಿಗೆ ಈಗ ಅವ್ರಿಗೊಂದೆಲ್ಲೋ ಒಂಥರ ಪಶ್ಚಾತ್ತಾಪ ಶುರುವಾಯ್ತು, ನಾನು ಏನು ಮಾಡ್ತಾ ಇದ್ದೀನಿ 20 ವರ್ಷದಲ್ಲಿ. ಸೊ ಲಾಟ್ ಆಫ್ ಅಸ್ ಇಗ್ನೋರ್ ಫೈನಾನ್ಷಿಯಲ್ ಪ್ಲಾನಿಂಗ್. ಪರ್ಸನಲ್ ಫೈನಾನ್ಸ್ ಇಸ್ ದ ಮೋಸ್ಟ್ ಇಗ್ನೋರ್ಡ್ ಸಬ್ಜೆಕ್ಟ್ ಅನ್ಫಾರ್ಚುನೇಟ್ಲಿ. ಅದಕ್ಕೆ ನಮ್ಮ ದೇಶದಲ್ಲಿ ತುಂಬ ತಾರತಮ್ಯ ಇದೆ. ಏನಪ್ಪ ಈ ತಾರತಮ್ಯ ಅಂತ ಹೇಳಿದ್ರೆ, ರೈಟ್? ನಮ್ಮ ದೇಶದಲ್ಲಿ 100% ಜನಸಂಖ್ಯೆ ಇದ್ದರೆ $100 ಯಾವ ರೀತಿ ವಿಂಗಡಣೆ ಆಗಿದೆ ಅಂತ ಹೇಳಿದ್ರೆ
ನೋಡಿ 1% ಜನದಲ್ಲಿ 1% ಪಾಪ್ಯುಲೇಷನ್ ಹ್ಯಾಸ್ 45% ಆಫ್ ನೇಷನ್ ವೆಲ್ತ್, 9% ಆಫ್ ಪಾಪ್ಯುಲೇಷನ್ ಹ್ಯಾಸ್ 20% to 25% ವೆಲ್ತ್, 50% ಆಫ್ ದ ಪಾಪ್ಯುಲೇಷನ್ ಓನ್ಲಿ ಹ್ಯಾಸ್ 3% ಆಫ್ ನೇಷನ್ಸ್ ವೆಲ್ತ್. ಸಿಕ್ಕಾಪಟ್ಟೆ ತಾರತಮ್ಯ ಇದೆ. ವೆನ್ ಇಟ್ ಕಮ್ಸ್ ಟು ಮನಿ ದೇರ್ ಇಸ್ ಅ ಡಿಸ್ಪ್ಯಾರಿಟಿ. ದ ರೀಸನ್ ಫಾರ್ ದಟ್ ಇಸ್ ಫೈನಾನ್ಷಿಯಲ್ ಲಿಟ್ರಸಿ. We are scared of investing in financial asset classes. So what I mean to say is, right, if you want to be financially literate, please come and talk to me, right? I will use my 20 years of wisdom to educate and financial literacy in you guys. So this is Sunil once again signing off. We manage around 400 crores of assets under management in the last 2 decades, catering to around 2,000 plus clients across the world, and please take this opportunity of coming and talk to me. Right, with this I will sign off. ಧನ್ಯವಾದಗಳು. ಧನ್ಯವಾದಗಳು. ಈಗ ಸುನಿಲ್ ಅವರಿಗೆ ನಮ್ಮ ಉಪಾಧ್ಯಕ್ಷರಾದ ರಿಯಾಜ್ ಅವರು ಒಂದು ಕಿರು ಕಾಣಿಕೆ ಕೊಡಬೇಕಾಗಿ ವಿನಂತಿ. ರಿಯಾಜ್ ಅವರೇ ಸ್ಟೇಜಿಗೆ ಬರಬೇಕು. Thank you, Riaz. Thank you, sir. ತುಂಬ ಥ್ಯಾಂಕ್ಸ್ ನಮಗೂ ಕೇಳಲಿಕ್ಕೆ. Thank you, sir. Thanks. Thanks a lot. Thanks a lot, sir. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.